ಸ್ನೇಹಿತರೆ ನಮಸ್ಕಾರ. ಈ ಐಟಿ ಇಂಡಸ್ಟ್ರಿಯಲ್ಲಿ ಪೇರೋಲ್ ಕೊಲೆಸ್ಟ್ರಾಲ್ ಎಂಬಂತಹ ಒಂದು ವಿಷಯ ಇತ್ತೀಚೆಗೆ ಬಹಳ ಜಾಸ್ತಿ ಕೇಳಲಿಕ್ಕೆ ಬರ್ತಾ ಇದೆಯಾ? ಬಹುಶಃ ಹೌದು. ಕೊಲೆಸ್ಟ್ರಾಲ್ ಬಗ್ಗೆ ಬಹುಶಃ ನಮ್ಮೆಲ್ಲರಿಗೂ ಗೊತ್ತಿದೆ. ನಮ್ಮ ಈ ಅನ್ಹೆಲ್ದಿ ಲೈಫ್ ಸ್ಟೈಲ್ ಆಗಿರ್ಬೋದು, ಅತ್ಯಧಿಕ ಕೊಬ್ಬಿನ ಆಹಾರ ಸೇವನೆ ಅಥವಾ ಈ ಫಾಸ್ಟ್ ಫುಡ್ ನಂತಹ ಈ ಜಂಕ್ ಫುಡ್ ಅಂತ ನಾವೇನ್ ಹೇಳ್ತೇವೆ, ಅತ್ಯಧಿಕವಾಗಿ ಸೇವಿಸಿದ್ರೆ ಅದು ಕೊಲೆಸ್ಟ್ರಾಲ್ ಆಗಿ ಕನ್ವರ್ಟ್ ಆಗ್ತದೆ. ಈ ಬ್ಯಾಡ್ ಫ್ಯಾಟ್ ಅಂತ ಹೇಳ್ತಾರೆ ನಮ್ಮ ಸಿಸ್ಟಮ್ ಅಲ್ಲಿ. ಒಂದು ಹಂತ ದಾಟಿದ ಮೇಲೆ ಅದು ಡೇಂಜರಸ್ ಆಗಿ ಪರಿಣಮಿಸ್ತದೆ ಅಂತ ನಮ್ಗೆಲ್ಲರಿಗೂ ಗೊತ್ತಿದೆ. ಸಾಮಾನ್ಯವಾಗಿ ನಾವು ಈ ಬ್ಲಡ್ ಟೆಸ್ಟ್ ಮಾಡಿದ್ರೆ ಈ ಕೊಲೆಸ್ಟ್ರಾಲ್ ರೀಡಿಂಗ್ ಬರ್ತದೆ. ಹೆಚ್ಚಾಗಿ ಒಂದು 200 ಗಿಂತ ಜಾಸ್ತಿ ರೀಡಿಂಗ್ ಇದ್ರೆ ಅದು ಹೈ ಕೊಲೆಸ್ಟ್ರಾಲ್ ಅಂತ ಅದನ್ನು ಕನ್ಸಿಡರ್ ಮಾಡಲಾಗ್ತದೆ. ಹಾಗೆ ಡಾಕ್ಟರ್ಸ್ ಅಡ್ವೈಸ್ ಮಾಡ್ತಾರೆ ಈ ಕೊಲೆಸ್ಟ್ರಾಲ್ ಅನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಬೇರೆ ಬೇರೆ ಮೆಥಡ್ಸ್, ಅಂದ್ರೆ ಎಕ್ಸರ್ಸೈಸ್ ಆಗಿರ್ಬೋದು, ಫುಡ್ ಕಂಟ್ರೋಲ್ ಆಗಿರ್ಬೋದು, ರೆಗ್ಯುಲರ್ ಹೆಲ್ತಿ ಲೈಫ್ ಸ್ಟೈಲ್ ಮೇಂಟೈನ್ ಮಾಡೋದು, ಅಂತ ಎಲ್ಲ ಮೆಥಡ್ ಗಳಿಂದಾಗಿ ಈ ಕೊಲೆಸ್ಟ್ರಾಲ್ ಅನ್ನು ಕಂಟ್ರೋಲ್ ಮಾಡ್ತಾರೆ ಬಹಳಷ್ಟು ಜನ. ಇನ್ ಕೇಸ್ ಅದರಿಂದಾಗಿ ಕಂಟ್ರೋಲ್ ಆಗದಿದ್ರೆ ಮತ್ತೆ ಮೆಡಿಸಿನ್ಸ್ ಕೂಡ ಕೊಡ್ತಾರೆ. ಒಟ್ನಲ್ಲಿ ಈ ಏರುತ್ತಿರುವ ಈ ಕೊಲೆಸ್ಟ್ರಾಲ್ ಅನ್ನು ಕಂಟ್ರೋಲ್ ಮಾಡೋದು ಬಹಳ ಮುಖ್ಯ. ಇದೇ ರೀತಿಯಲ್ಲಿ ಐಟಿ ಇಂಡಸ್ಟ್ರಿಯ ಒಂದು ಫೈನಾನ್ಸ್ ಬುಕ್ಸ್ ಅಂತ ನಾವೇನು ಹೇಳ್ತೇವೆ, ಅದರಲ್ಲಿ ಇತ್ತೀಚೆಗೆ ಒಂದು ಟರ್ಮ್ ಬಹಳ ಕೇಳಲಿಕ್ಕೆ ಸಿಗ್ತಾ ಇದೆ, ಅದು ಪೇರೋಲ್ ಕೊಲೆಸ್ಟ್ರಾಲ್. ಈಗಾಗಲೇ ನಾವು ಹೇಳಿದಾಗೆ ಕೊಲೆಸ್ಟ್ರಾಲ್ ಎಂಬುದು ಒಂದು ಕೆಟ್ಟ ಕೊಬ್ಬು ನಮ್ಮ ದೇಹದಲ್ಲಿ ಶೇಖರಣೆ ಆಗುವುದು. ಅದೇ ರೀತಿ ಒಂದು ಸಿಸ್ಟಮ್ಗಳಲ್ಲಿ, ಅಂದ್ರೆ ಈ ನಮ್ಮ ಕಂಪನೀಸ್ ಗಳಲ್ಲಿ ಈ ಕೆಟ್ಟ ಕೊಬ್ಬು ಅಥವಾ ಪೇರೋಲ್ ಕೊಲೆಸ್ಟ್ರಾಲ್ ಅಂತ ಯಾರನ್ನು ಕರೀತಾರೆ, ಈ ತುಂಬಾ ಜಾಸ್ತಿ ಎಕ್ಸ್ಪೀರಿಯನ್ಸ್ ಆದವರನ್ನು, ಒಂದು 20 ವರ್ಷ 25 ವರ್ಷ, ಈ 45 ವರ್ಷಕ್ಕಿಂತ ಜಾಸ್ತಿ, 40-45 ವರ್ಷಕ್ಕಿಂತ ಜಾಸ್ತಿ ಇರುವವರನ್ನು ಒಂದು ಪೇರೋಲ್ ಕೊಲೆಸ್ಟ್ರಾಲ್ ಅಂತ ಕರೀಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಅಂದ್ರೆ ಅವರು ಆ ಸಿಸ್ಟಮ್ ಅಲ್ಲಿ ಒಂದು ಫ್ಯಾಟ್ ಇದ್ದ ಹಾಗೆ. ಹೇಗೆ ನಾವು ನಮ್ಮ ದೇಹದಲ್ಲಿರುವಂತಹ ಈ ಕೆಟ್ಟ ಕೊಬ್ಬನ್ನು ಕರಗಿಸ್ಲಿಕ್ಕೆ ಪ್ರಯತ್ನ ಪಡ್ತೇವೆ, ಅದೇ ರೀತಿ ಕಂಪನಿಗಳು ಕೂಡ ಮಾಡ್ತವೆ. ಬೇರೆ ಬೇರೆ ರೀತಿಯಲ್ಲಿ ಫೋರ್ಸ್ ಮಾಡ್ತವೆ ಕಂಪನಿಗಳ ಈ ಸೀನಿಯರ್ ಎಂಪ್ಲಾಯ್ಗಳಿಗೆ ಫೋರ್ಸ್ಫುಲ್ ರಿಟೈರ್ಮೆಂಟ್ ಅಥವಾ ಈ ಲೇ ಆಫ್ಸ್ ಗೆ ನಾವು ಏನ್ ನೋಡ್ತಾ ಇದ್ದೇವೆ ಇತ್ತೀಚೆಗೆ, ಅದು ತುಂಬಾ ಜಾಸ್ತಿ ಆಗ್ತಾ ಇದೆ. ಸಾಮಾನ್ಯವಾಗಿ 40-45 ವರ್ಷ ಆಗುವಾಗ ಈ ಕೊಲೆಸ್ಟ್ರಾಲ್ ನ ಪಾಸಿಬಿಲಿಟಿ ಜಾಸ್ತಿ ಇರ್ತದೆ. ಆದ್ರೆ ಈ 40-45 ವರ್ಷ ಆದ ಮನುಷ್ಯರು ಕೂಡ ಈ ಒಂದು ಐಟಿ ಇಂಡಸ್ಟ್ರಿಯಲ್ಲಿ ಪೇರೋಲ್ ಕೊಲೆಸ್ಟ್ರಾಲ್ ಒಂದು ರೀತಿಯಲ್ಲಿ ಆಗ್ತಾ ಇದ್ದಾರೆ ಅಂದ್ರೆ ಅದು ವಿಪರ್ಯಾಸ, ಆದ್ರೆ ಇಂದಿನ ಸತ್ಯ. ಇಂಥ ಬಹಳಷ್ಟು ವಿಷಯಗಳ ಬಗ್ಗೆ ಈ ಚಾನೆಲ್ ಅಲ್ಲಿ ಮಾತಾಡ್ಕೊಳ್ಳೋಣ. ದಯವಿಟ್ಟು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.